ನಾವು ನೋಡ್ರಿ ಸಾಂಗೋಲದಿಂದ ದನಗಳು ತಂದು ಇವನ್ನ ಕಡಿಯಾಕೆ ಒಯ್ಯತ್ತದು ಅದಕ್ಕೆ ಒಯ್ಯತ್ತದು ಅಂತ ಇಲ್ಲಿ ಬಂದಂಥ ವ್ಯಕ್ತಿಗಳು ಹೇಳತ್ತಾರು. ನಾವು ಕಡಿಯಾಕೆ ಒಯ್ಯತ್ತಿದ್ದು ಅಂದ್ರೆ ಇಲ್ಲಿ ಮ್ಯಾಲ ಕರುಗಳು ಅದಾವು. ಯಾವ ರೀತಿಯಾಗಿ ಒಯ್ಯತ್ತದು ಅಂದ್ರೆ ನೋಡ್ರಿ, ದನಗಳು ಕಡಿಯಾಕೆ ಹೋದ್ರೆ ಈ ರೀತಿ ಒಯ್ತಾರ ನೀವು ನೋಡ್ರಿ. ಒಬ್ಬ ಇವ್ ಪೊಲಿಟಿಕಲ್ ಮನುಷ್ಯ ಎಲ್ಲ ಕಲ್ತಾವ್ರದ್ರಿ. ಇಂಥ ಹಸುಗಳನ್ನ ಯಾರು ಇಲ್ಲಿ ಯಾವಾರ ಕಡಿಯಾಕೆ ಒಯ್ಯಾಕತ್ತಿದ್ರೆ 10-15 ಒಳಗೆ ತೊಗೊಂಡು ಒಯ್ತಾನು. ನಮ್ಮ ದನಗಳು ನೋಡ್ರಿ ಇದ್ರಾಗ ಓ ಸರ್ ಏನು ತೊಂದರೆ ರೀ? ನಾವು ಆಕಳ ತೊಗೊಂಡ್ರಿ. ಹಾಂ ರೀ, ರೈತರು ಆಕಳದೇ ಹಿಂಗೆ ಹಿಡಿಯತ್ತಾರ ನೋಡ್ರಿ. ಏನು ಮಾಡ್ತೀವಿ? ಯಾವ ಕಾರಣಕ್ಕೆ ಹಿಡಿಯತ್ತಾರ ರೀ ಅವ್ರು? ನಾವು ಕೊಯ್ಯಾಕೆ ಒಯ್ದು ಅಂತ ಹಿಡಿಯತ್ತಾರ ರೀ ಸರ್. ಕೊಯ್ಯಾಕೆ ಒಯ್ಯತ್ತಾರ ರೀ? ನಾವು ಸಾಕಾಗಿ ಒಯ್ಯತ್ತೀವಿ ರೀ. ಹಾಂ ಎಷ್ಟು ಅದಾವ್ರಿ ನಿಮ್ಮ ಗಾಡಿಗಳು? 4 ಗಾಡಿಗಳು. 4 ದನಗಳು. ಎಷ್ಟು ಹೇರಿ ಇರ್ತಾರ? ಹಿಡ್ಕಲ್, ರಾಯಬಾಗ್ ತಾಲೂಕ್, ಜಿಲ್ಲಾ ಬೆಳಗಾವಿ. ನೋಡ್ರಿ, ನಾವು ದನಗಳು ಕಡಿಯಾಕೆ ಹೋದ್ರೆ ಇವ್ ರೀತಿ ಒಯ್ತೇನೆ ನೋಡ್ರಿ. ಮ್ಯಾಗ ದನಗಳು ಇಟ್ಟದು ಇದೇ ರೀತಿ ತೋರಿಸ್ತೀನಿ. ತೆಗಿ. ಒಬ್ಬ ನೋಡ್ರಿ, ಯಾರ್ಯಾರು ಕಡಿಯಾಕೆ ಹೋದ್ರೆ ಇವ್ ರೀತಿ ಒಯ್ತಾರನ ನೋಡ್ರಿ. ಒಬ್ಬ ಜನಗಳ ಎಷ್ಟು ಸೇರ್ಯಾರಂದ್ರೆ ಈ ರೀತಿ ಯಾರು ಒಂದು 4-5 ಕಡಿಯಾಕೆ ಹೋಯ್ತಾರ ನೋಡ್ರಿ. ಹಾಳಾಗ್ಲಿ ಯಾರು ಹೋಯ್ತಾರ ನೋಡ್ರಿಪ್ಪ ಅಧಿಕಾರಿಗಳು. ಪೊಲೀಸರು ಅದಾರು, ಒಬ್ಬ ಮಹಾನ್ ಪೊಲಿಟಿಕಲ್ ವ್ಯಕ್ತಿಗಳು ಅದಾರು. ಯಾರು ರೀತಿ ದನಿ ಎತ್ತಕ್ಕ ತಯಾರಿಲ್ಲ. ಪಾಪ ಮಾಯ ವ್ಯಕ್ತಿಗಳ. ಪ್ರತಿ ಐತರ ಬರ್ತೀನಿ ಹೆಂಗೆ ರೈತರು ಇರ್ತೀವ? ಹಾಂ ಸರ್, ಪ್ರತಿ ಐತರ ಹೆಂಗೆ ಬರ್ಲತ್ತಿ ನೀನು ಇಲ್ಲಿ ಬಾ, ಇಲ್ಲಿ ತೋರಿಸಿಲಿ. ಓಕೆ ತೋರಿಸಿ ಲೈವ್ ವಿಡಿಯೋ ಕರ್ಲಲ್ಲ ಥಂಬತ್ತೆಲ್ಲ ತೆಲ ಜರ ಕಾಯ್ದೆ ತೋರಿಸಿ. ಪ್ರತಿ ರವಿವಾರ ಅಂದ್ರೆ ಸರ್ ಇಲ್ಲಿ ಆಯ್ತು. ಈ ದನಗಳ ಎಷ್ಟು ಅದಾವ ದನಗಳ? 4 ಜನ ಹೇಳಿ. 4 ಪೌತಿ ತೋರಿಸಿ 4 ಪೌತಿ. ಕಡಿಯಾಕೆ ಹೋಯ್ತು ನಾವು ಸಾಕಾಗ ಇಲ್ಲಿಂದ್ರ ಅಲ್ಲಿಂದ್ರ ಇಲ್ಲಿ ಬಂದು ದನಗಳು ಯಾಕಂದು ಕಡಿಯಾಕೆ ಹೋಯ್ತು ಅಂತ ಇವ್ರು ಹೇಳ್ತಾರೆ. ಇವರು ಇಲ್ಲಿ ಪೊಲಿಟಿಕಲ್ ಅಧಿಕಾರಿಗಳು. ನಾನು ಒಬ್ಬ ಸೋಷಿಯಲ್ ಮೀಡಿಯಾದಾಗ ಇದ್ದಾವ, ನಾನು ನೋಡೋಣ ಇವ್ರದ್ದು.